ಚೆಕ್. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಆರಾಮವಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಏನು ವಿಶೇಷ ಅಂದರೆ, ನಾನೊಂದು ದಿನ ಸ್ಕೂಲಿಗೆ ರಜೆ ಹಾಕಿ ಮದುವೆಗೆ ಹೋಗಬೇಕು ಅಂತಿದ್ದೆ. ತುಂಬ ದೂರ ಇರೋ ಕಾರಣ ಹೋಗಲಿಕ್ಕಾಗಲಿಲ್ಲ. ಅದಕ್ಕೋಸ್ಕರ ನಾನು, ನನ್ನ ಮಾಮಿ ಮತ್ತು ಗುಂಡು ಶೃಂಗೇರಿ ದೇವಸ್ಥಾನಕ್ಕೆ ಹೊರಟಿದ್ದೇವೆ. ಹಾಗೆ ಇವಾಗ ಒಂದು 7:30 ಗಂಟೆ. ಈಗ ನಾವು ಹೊರಟಿದ್ದೇವೆ ಇಲ್ಲಿಂದ. ನೀವು ಕೂಡ ನಮ್ಮ ಜೊತೆಯಲ್ಲಿ ಬನ್ನಿ. ನನಗೆ ಈ ಕಂಬಳದ ಕೋಣವನ್ನು ನೋಡಬೇಕಾದ್ರೆ ಒಂದು ನೆನಪು ಬಂತು. ಏನಂದರೆ, ನಾವು ಯಾವಾಗ ಹೈಸ್ಕೂಲ್ ಓದ್ತಾ ಇದ್ವಿ, ಮೊರಾರ್ಜಿ ಹಾಸ್ಟೆಲಿಂದ ನಮ್ಮನ್ನು ಕಂಬಳ ವೀಕ್ಷಣೆ ಮಾಡಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದರು. ಅದು ಐಕಳದಲ್ಲಿತ್ತು. ಅದರ ಹೆಸರು ಕಾಂತಬಾರೆ ಬೂದುಬಾರೆ ಅಂತ. ಹಾಗಾಗಿ ನಮ್ಮನ್ನು ರಾತ್ರಿ ಟೈಮಿಗೆ ನಮ್ಮದು ಹಾಸ್ಟೆಲಿಂದ ಸರ್ ಅಥವಾ ವಾರ್ಡನ್ ಸರ್ ಎಲ್ಲ ಮಕ್ಕಳನ್ನು ಲೈನಾಗಿ ಕರ್ಕೊಂಡು ಹೋಗ್ತಾ ಇದ್ದರು. ಸೊ ಅದೊಂದು ನೆನಪು ಬರ್ತದೆ. ಯಾರೆಲ್ಲ ಕಂಬಳ ಫ್ಯಾನ್ಸ್ ಇದ್ದೀರಿ, ಒಂದು ಲೈಕ್ ಹಾಕಿ. ಮಂಗಳೂರಿಂದ ಶೃಂಗೇರಿಗೆ ಹೋಗಲಿಕ್ಕೆ ತುಂಬ ರಸ್ತೆ ಉಂಟು. ಬಟ್ ನಾವು ಮಾತ್ರ ಮೂಡಬಿದರೆ, ಕಾರ್ಕಳ, ಬಜಗೋಳಿ ಹಾಗೆ ಫಾರೆಸ್ಟ್ ಚೆಕ್ ಪೋಸ್ಟನ್ನು ಕ್ರಾಸ್ ಮಾಡಿಕೊಂಡು ಆ ರಸ್ತೆಯಿಂದಾಗಿ, ಕುದುರೆಮುಖ ರಸ್ತೆಯಿಂದಾಗಿ ಮೇಲೆ ಹೋಗಿದ್ವಿ. ನಾವಿಲ್ಲಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನದ ಒಳಗೆ ಟ್ರಾವೆಲ್ ಮಾಡಬೇಕಾದ ಕಾರಣದಿಂದ ಇಲ್ಲಿ ಎಂಟ್ರೆನ್ಸಲ್ಲೇ, ಅಂದರೆ ಬಜಗೋಳಿಯಿಂದ ಸ್ವಲ್ಪ ಮುಂದೆ ಒಂದು ಫಾರೆಸ್ಟ್ ಚೆಕ್ ಆಫೀಸ್ ಇದೆ. ಅಲ್ಲಿ ನಮ್ಮ ಕೈಯಿಂದ ಅವರು ನಾವು ಯಾರ್ಯಾರು ಹೋಗ್ತಾ ಇದ್ದೇವೆ, ಎಷ್ಟು ಮೆಂಬರ್ಸ್ ಇದ್ದೇವೆ, ನಮ್ಮ ಗಾಡಿ ಸಂಖ್ಯೆ, ಹಾಗೆ ಎಲ್ಲಿಗೆ ಹೋಗ್ತಾ ಇದ್ದೇವೆ ಅನ್ನೋ ಇನ್ಫಾರ್ಮೇಷನನ್ನು ತಗೊಳ್ತಾರೆ. ತಗೊಂಡ ಮೇಲೆ ನಮ್ಮನ್ನು ಅಲ್ಲಿಂದ ಮತ್ತೆ ಮುಂದೆ ಹೋಗ್ಲಿಕ್ಕೆ ಬಿಡ್ತಾರೆ. ಹಾಗೆ ನಾವು ಹೋಗಬೇಕಾದ್ರೆ ನಮಗೊಂದು ಕರ್ನಾಟಕ ಬ್ಯಾಂಕ್ ಅವರು ಸ್ಪಾನ್ಸರ್ ಮಾಡಿದಂತಹ ಕುದುರೆಮುಖ ನ್ಯಾಷನಲ್ ಪಾರ್ಕ್, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅನ್ನುವಂಥ ಒಂದು QR ಕೋಡ್ ಇರುವ ಒಂದು ಕಾರ್ಡನ್ನು ನಮ್ಮ ಕೈಯಲ್ಲಿ ಕೊಡ್ತಾರೆ. ಆ ಕಾರ್ಡನ್ನು ನಾವು ಮತ್ತೆ ಮೇಲೆ ರೀಚ್ ಆದಮೇಲೆ, ಅಂದರೆ ಕಾರ್ಡು ಕ್ರಾಸ್ ಆಗಿ ಮೇಲೆ ನಾವು ಮತ್ತೆ ಇನ್ನೊಂದು ಚೆಕ್ ಪೋಸ್ಟಿಗೆ ರೀಚ್ ಆಗುವಂಥ ಸಂದರ್ಭದಲ್ಲಿ ವಾಪಸ್ ಕೊಡಬೇಕಾಗ್ತದೆ. ನಾವಿಲ್ಲಿ ಆಲ್ರೆಡಿ ಶೃಂಗೇರಿ ಹತ್ತಿರ ರೀಚಾಗಿ ಆಗಿತ್ತು ನೋಡಿ. ದೇವಸ್ಥಾನದ ಗೋಪುರ ನಮಗಿಲ್ಲಿ ಕಾಣಿಸ್ತಾ ಉಂಟು. ಹಾಗೆ ನಾವು ಶೃಂಗೇರಿಯನ್ನು ರೀಚ್ ಆಗಿದ್ವಿ. ಶೃಂಗೇರಿ ದೇವಸ್ಥಾನದ ಎದುರು ನಮಗೆ ಪಾರ್ಕಿಂಗ್ ವ್ಯವಸ್ಥೆ ಇರುವುದಿಲ್ಲ. ಹಾಗಾಗಿ ನಾವು ಪಾರ್ಕಿಂಗ್ ಲೇಔಟಿಗೆ ಮತ್ತೆ ಬಂದು ನೋಡಿ, ಇಲ್ಲಿ ನದಿಯ ತೀರದಲ್ಲಿ, ತುಂಗಾ ನದಿಯ ತೀರದಲ್ಲಿ ನಮಗೆ ಪಾರ್ಕಿಂಗ್ ವ್ಯವಸ್ಥೆ ಇತ್ತು. ಹಾಗೆ ಇಲ್ಲಿ ಗಾಡಿಯನ್ನು ನಿಲ್ಲಿಸಿ ನಾವು ಮತ್ತೆ ದೇವಸ್ಥಾನದೊಳಗೆ ಹೋದ್ವಿ.
ಶೃಂಗೇರಿಯ ಶಾರದಾ ದೇವಿ ದೇವಸ್ಥಾನದ ಎದುರು ಗಾರ್ಡನ್ನಲ್ಲೊಂದು ಚಂದದ ತಾವರೆ ಕೊಳ ಇತ್ತು. ಮನೆಯಲ್ಲೂ ಈ ಕಮಲದ ಕೊಳ ಇತ್ತು, ಬಟ್ ಅದು ಹಾಳಾಯಿತು. ಅನುಷನಿಗೆ ಸಣ್ಣ ಗಿಡ ಕೊಟ್ಟಿದ್ದೆ, ಅವಳು ಅದನ್ನು ಬದುಕಿಸಿದ್ದಾಳೆ ಅಲ್ಲಿ. ಹಾಗೆ ಇಲ್ಲಿ ದೇವಸ್ಥಾನದ 2 ಆನೆಗಳಿದ್ದು, ಆನೆಗಳನ್ನು ನಮಸ್ಕಾರ ಹಾಕಿಸ್ಲಿಕ್ಕೆ ಕರ್ಕೊಂಡು ಬಂದಲ್ಲಿ ಎದುರು ನಿಲ್ಲಿಸಿದರು. ಶೃಂಗೇರಿ ಅಂತ ಹೇಳುವಾಗ ಇನ್ನೊಂದು ನೆನಪು ಏನಂದರೆ, ನಾನು 8ನೇ ಕ್ಲಾಸಲ್ಲಿದ್ದಾಗ ನಮ್ಮ ಮೊರಾರ್ಜಿ ಸ್ಕೂಲಿಂದ ಶೈಕ್ಷಣಿಕ ಪ್ರವಾಸವನ್ನು ಇಲ್ಲಿಗೆ ಇಟ್ಟಿದ್ದರು. ಹಾಗೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಇಲ್ಲಿಗೆ ಬಂದಿದ್ದೆ. ನಾನು ನಿಮಗಾಗ ಬೆಳಿಗ್ಗೆ ಹೇಳಿದ್ದೆ ಶೃಂಗೇರಿಗೆ ಬರಲಿಕ್ಕೆ ಉಂಟು ಅಂತ. ಹಾಗೆ ನಾವಿವತ್ತಿಲ್ಲಿ ಶೃಂಗೇರಿಗೆ ಬಂದು ರೀಚ್ ಆಗಿದ್ದೇವೆ ನೋಡಿ. ಹಾಗೆ ನನಗೆ ದೇವಸ್ಥಾನದ ಒಳಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಹಾಗೆ ನಾನಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೇನೆ. ಗುಂಡು ಮತ್ತು ಮಾಮಿ ಹೋಗಿದ್ದಾರೆ ಒಳಗಡೆ. ಇನ್ನು ನಾವು ಮೀನಿಗೆ ಫುಡ್ ಹಾಕ್ಲಿಕ್ಕಿದ್ದೇವೆ. ಈ ಫುಡ್ಡನ್ನೆಲ್ಲ ತಂದು ನಾನಿಲ್ಲಿ ರೆಡಿ ಮಾಡಿ ಇಟ್ಟಿದ್ದೇನೆ. ಸೊ ಇದನ್ನೇನು ತಗೊಂಡು ನಾವು ನೀರ ಹತ್ರ ಹೋಗ್ಲಿಕ್ಕೆ ಉಂಟು. ಇಲ್ಲಿ ನನ್ನ ಅತ್ತೆ ದೇವಸ್ಥಾನದಲ್ಲಿದ್ದಂತಹ ಆನೆಗಳಿಗೆ ಕಾಣಿಕೆಯನ್ನು ಕೊಟ್ಟು ಅದರ ಕೈಯಿಂದ ಆಶೀರ್ವಾದವನ್ನು ತಗೊಳ್ತಾ ಇದ್ದಾರೆ. ಅವರಿಗೊಂದು ಖುಷಿ ಏನಾಯಿತು ಅಂದರೆ, ಅಲ್ಲಿ ಆಶೀರ್ವಾದವನ್ನು ಮಾಡೋ ಸಂದರ್ಭದಲ್ಲಿ ಅವರ ತಲೆಯಿಂದ ಒಂದು ಹೂವನ್ನು ಆನೆ ತಗೊಂಡಿತ್ತು. ಅದು ಅವರಿಗೆ ತುಂಬ ಖುಷಿಯಾಯಿತು. ಇಲ್ಲಿ ನಾನು, ಮಾಮಿ ಹಾಗೂ ಗುಂಡು ದೇವರ ದರ್ಶನವನ್ನು ಮುಗಿಸ್ಕೊಂಡು ಕೆಳಗಡೆ ಮೀನುಗಳಿಗೆ ಆಹಾರವನ್ನು ಹಾಕ್ಲಿಕ್ಕೆ ಹೋಗ್ತಾ ಇದ್ದೇವೆ. ಅಂದರೆ ನಾವು ಆಲ್ರೆಡಿ ಶಾಪಲ್ಲಿ ಮಂಡಕ್ಕಿಯನ್ನು ಪರ್ಚೇಸ್ ಮಾಡಿದ್ವಿ. ಸೊ ಅದನ್ನು ಹಾಕ್ಲಿಕ್ಕೆ ಇಲ್ಲಿ ಕೆಳಗಡೆ ಹೋಗ್ತಾ ಇದ್ದೇವೆ. ನಾವಿಲ್ಲಿ ಮೀನಿರುವ ಪ್ಲೇಸಿಗೆ ಬಂದಿದ್ದೇವೆ. ಮೀನಿಗೆ ಫುಡ್ ಹಾಕಲಿಕ್ಕೆ ಬಂದದ್ದು. ಸೊ ಗುಂಡು ಮೊದಲು ಹೋಗ್ತಾ ಇದ್ದಾರೆ, ಅವರ ಜೊತೆಯಲ್ಲಿ ಮಾಮಿ ಸಹ ಇದ್ದಾರೆ, ಮತ್ತು ನಾನು ಸಹ ಹೋಗಿ ಜಾಯಿನ್ ಆಗ್ತೇನೆ. Kitla sana bak angunyu. Babu. Iya iya, aile. Awal tu mana? Apa ni dah? Asa pokok lagi kan? Babu. Nah, woi, sanch deh. Babu. Cek.
इकडे मित्र गेला तोंडाचे मित्र गेला नाका इथं नाका ಹಾಗೆ ನಿಮಗೆಲ್ಲರಿಗೂ ಇವತ್ತಿನ ನನ್ನ ಈ ಪುಟ್ಟ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.